ನಿಮ್ಮೆಲ್ಲರ ರಾಕಿ ಭಾಯ್ ರಾಕಿಂಗ್ ಸ್ಟಾರ್ ಯಶ್ ಈಗ ತುಂಬಾನೇ ಬ್ಯುಸಿ ಆಗಿಬಿಟ್ಟಿದ್ದಾರೆ. KGF 1 ಮತ್ತು KGF 2 ನಂತರ ರಾಕಿ ಭಾಯ್ಗೆ ತುಂಬ ಬೇಡಿಕೆಯಾಗಿದೆ. ಈಗ ಪ್ಯಾನ್ ಇಂಡಿಯಾ ಸ್ಟಾರ್ ಅಲ್ಲ, ವರ್ಲ್ಡ್ ಸ್ಟಾರ್ ಅಂತಲೇ ಕರೆಸ್ಕೊಳ್ತಿದ್ದಾರೆ ನಮ್ಮ ರಾಕಿ ಭಾಯ್. ಈಗ ಅವರ ಟಾಕ್ಸಿಕ್ ಚಿತ್ರ ಕೂಡ ಬರ್ತಾ ಇದೆ. ಅದರ ಜೊತೆಗೆ ಈಗ ಬಹುಚರ್ಚಿತ ವಿಷಯವೇನೆಂತಂದರೆ, ರಾಮಾಯಣದಲ್ಲಿ ರಾವಣನಾಗಿ ನಟಿಸ್ತಿರುವಂತಹ ನಮ್ಮ ರಾಕಿಂಗ್ ಸ್ಟಾರ್ಗೆ ಎಷ್ಟು ಸಂಭಾವನೆ ನೀಡಲಾಗಿದೆ, ಅದೊಂದೇ ಚರ್ಚೆ ಆಗ್ತಿರೋದೀಗ. ಹಾಗಾದರೆ ರಾಕಿ ಭಾಯ್ಗೆ ಜೊತೆಗೆ ಅದರಲ್ಲಿ ನಟಿಸ್ತಿರುವಂತಹ ಸಾಯಿಫ್ ಅಲಿ ಆಗಿರ್ಬೋದು ಅಥವಾ ರಣವೀರ್ ಕಪೂರ್ ಆಗಿರ್ಬೋದು ಎಷ್ಟೆಷ್ಟು ಸಂಭಾವನೆ ಸಿಕ್ಕಿದೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ನೋಡಿ, ರಾಮಾಯಣದ ಸಿನಿಮಾದಲ್ಲಿ ನಟರ ಸಂಭಾವನೆ ಕುರಿತು ಕುತೂಹಲಕಾರಿ ಮಾಹಿತಿ ಈಗ ಹೊರಬಿದ್ದಿರುವಂಥದ್ದು. ಶ್ರೀರಾಮಾಯಣ ಪಾತ್ರಕ್ಕಾಗಿ ರಣಬೀರ್ ಕಪೂರ್ 106 ಕೋಟಿ ಸಂಭಾವನೆಯನ್ನು ಪಡೆಯುತ್ತಿದ್ದರೆ, ರಾವಣನಾಗಿ ಯಶ್ ನಟಿಸ್ತಿರುವಂತಹ ಈ ಚಿತ್ರದಲ್ಲಿ ಅವರಿಗೂ ಕೂಡ ಸ್ಯಾಲ್ರಿ ತುಂಬಾನೇ ನೀಡಲಾಗ್ತಿದೆ ಅಂತ ಹೇಳಲಾಗ್ತಿದೆ. ಹಾಗಾದರೆ ಎಷ್ಟು ನೀಡುತ್ತಿದ್ದಾರೆ ಸ್ಯಾಲ್ರಿ ವಿಷಯದಲ್ಲಿ? ಯಶ್ ಆಗಿರ್ಬೋದು ಅಥವಾ ರಣಬೀರ್ ಕಪೂರ್ ಆಗಿರ್ಬೋದು ಎಷ್ಟಕ್ಕೆ ಕಮಿಟ್ಮೆಂಟ್ ಆಗಿದ್ದಾರೆ? ಬಾಲಿವುಡ್ ನಿತೀಶ್ ತಿವಾರಿಯವರ ನಿರ್ಮಾಣದಲ್ಲಿ ಈ ರಾಮಾಯಣ ಚಿತ್ರ ಮೂಡಿ ಬಂದಿರುವಂಥದ್ದು. ಈಗ ಎಲ್ಲರ ಕಣ್ಣು ಈ ರಾಮಾಯಣ ಮೇಲೆ ಇರುವಂಥದ್ದು. ಈಗ ಮೊನ್ನೆ ತಾನೇ ರಾಮಾಯಣ ಪಾರ್ಟ್ 1ರ ಗ್ಲಿಂಪ್ಸಸ್ ಕೂಡ ಬಂದಿರುವಂಥದ್ದು. ಅದು ಎಲ್ಲರ ಮೆಚ್ಚುಗೆ ಕೂಡ ಗಳಿಸಿರುವಂಥದ್ದು. ಈ ರಾಮಾಯಣ ಮೊದಲ ಪಾರ್ಟ್ 1 ಅಂದರೆ ದೀಪಾವಳಿ 2026ಕ್ಕೆ ಪಾರ್ಟ್ 1 ಬಂದರೆ, 2027ಕ್ಕೆ ಪಾರ್ಟ್ 2 ಬರಲಿದೆ. ಅಲ್ಲಿ ತನಕ ನಾವು ಕಾಯಲೇಬೇಕಾಗತ್ತೆ. ಆದರೂ ಕೂಡ ರಾಕಿ ಭಾಯ್ ಕ್ರೇಜ್ ಅಂತೂ ಕಡಿಮೆ ಆಗಲ್ಲ. ರಾಮನ ಪಾತ್ರ ಮಾಡಲು ರಣಬೀರ್ ಕಪೂರ್ಗೆ ಎಷ್ಟು ನೀಡಿದೆ ಅಂತ ಹೇಳ್ಬಿಡ್ತೀನಿ. ರಣಬೀರ್ ಕಪೂರ್ಗೆ ಬರೋಬ್ಬರಿ 150 ಕೋಟಿ ರೂಪಾಯಿಯನ್ನು ನೀಡಿರುವಂಥದ್ದು. ಅಂದರೆ ಪಾರ್ಟ್ 1ಗೆ 70 ಕೋಟಿ, ಪಾರ್ಟ್ 2ಗೂ 70 ಕೋಟಿ, ಎರಡು ಸೇರಿ 150 ಕೋಟಿಯನ್ನು ರಣಬೀರ್ ಕಪೂರ್ ಇಲ್ಲಿ ಪಡೆಯುತ್ತಿರುವಂತಹ ಸಂಭಾವನೆ. ಹಾಗಾದರೆ ನಮ್ಮ ರಾಕಿ ಭಾಯ್ ಯಶ್ ಈ ರಾಮಾಯಣ ಚಿತ್ರದಲ್ಲಿ ನಟಿಸಿದ್ದಕ್ಕೆ ರಾವಣನಾಗಿ ಎಷ್ಟು ಸಂಭಾವನೆ ಪಡೆದಿದ್ದಾರೆ ಅದನ್ನು ನೋಡೋದಾದರೆ, ನಮ್ಮ ರಾಕಿ ಭಾಯ್ಗೆ ಏನು ಕಡಿಮೆ ಇಲ್ಲ ಗುರು. ನಮ್ಮ ರಾಕಿ ಭಾಯ್ಗೂ 50 ಕೋಟಿ, ಪಾರ್ಟ್ 1ಗೆ 50, ಪಾರ್ಟ್ 2ಗೆ 50, ಅಂದರೆ 100 ಕೋಟಿ ಸಂಭಾವನೆಯನ್ನು ಪಡಿತಿದ್ದಾರೆ. ಒಬ್ಬ ವಿಲನ್ ಅಂದರೆ ಇದು ಕೂಡ ಇತಿಹಾಸನೇ. ಯಾಕಂತಂದರೆ ಒಂದು ಚಿತ್ರದಲ್ಲಿ ವಿಲನ್ ಆಗಿ ನಟಿಸಿದಂತಹ ನಟ ಇಷ್ಟೊಂದು ಸಂಭಾವನೆ ಪಡಿತಿರೋದು ಇದೇ ಮೊದಲ ಬಾರಿಗೆ. ಯಾವ ವಿಲನ್ ಕೂಡ 50 ಕೋಟಿಯ ಸಂಭಾವನೆಯನ್ನು ಪಡೆದಿರೋಕ್ಕೆ ಸಾಧ್ಯನೇ ಇಲ್ಲ. ಭಾರತದಲ್ಲಿ ಪಡೆದೇ ಇಲ್ಲ. ಎಂಥ ವಿಲನ್ಗಳು ನಟಿಸ್ತೋಗಿದ್ದಾರೆ, ಆದರೆ ಯಾರು ಕೂಡ 50 ಕೋಟಿ ಸಂಭಾವನೆಯನ್ನು ಪಡೆದೇ ಇಲ್ಲ. ಹಾಗಾದರೆ ನಟಿ ಸಾಯಿ ಪಲ್ಲವಿಗೆ ಸಿಕ್ಕಿದ್ದೆಷ್ಟು? ಸೀತೆಯಾಗಿ ನಟಿಸಿರುವಂತಹ ಸಾಯಿ ಪಲ್ಲವಿ, ತಮ್ಮ ನೃತ್ಯಕ್ಕೆ ಫೇಮಸ್ ಆಗಿರುವಂಥ ಸಾಯಿ ಪಲ್ಲವಿಗೆ ಸಿಕ್ಕಿರುವುದು 12 ಕೋಟಿ. ಅಂದರೆ ಪಾರ್ಟ್ 1ಗೆ 6 ಕೋಟಿ, ಪಾರ್ಟ್ 2ಗೆ 6 ಕೋಟಿ, ಎರಡು ಸೇರಿ 12 ಕೋಟಿ ರೂಪಾಯಿಯನ್ನು ಪಡೆದಿರುವಂಥದ್ದು. ಹಾಗಾದರೆ ಎರಡು ಸೇರಿ ಪಾರ್ಟ್ 1 ಪಾರ್ಟ್ 2 ಬಜೆಟ್ ಎಷ್ಟು ಗೊತ್ತಾ? 4,000 ಕೋಟಿ ಗುರು. ಯಾವ ಭಾರತದಲ್ಲಿ 4,000 ಕೋಟಿ ಖರ್ಚಿನ ಬಜೆಟ್ ಸಿನಿಮಾ ಯಾರು ಮಾಡಿದ್ದಾರೆ ಹೇಳಿ? ಯಾರು ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಮುಂದೆ ಮಾಡೋದು ಇಲ್ಲ. ಅದು ಮತ್ತು ಯಶ್ಗೆ ಇಷ್ಟೇ 50 ಕೋಟಿ ಅಂತ ತಿಳ್ಕೊಬೇಡಿ. ಯಾಕಂತಂದರೆ ಯಶ್ಗೆ ಇದರಲ್ಲಿ ಎಷ್ಟು ಬರುತ್ತೆ ಅಂತಂದರೆ, ಇವರು ಕೂಡ ಅದರಲ್ಲಿ ಪಾರ್ಟ್ನರ್ ಅಂತಲೇ ಹೇಳಲಾಗ್ತಿದೆ. 50% ಪಾರ್ಟ್ನರ್ ಅಂತಲೇ ಹೇಳಲಾಗ್ತಿದೆ. ಅವ್ರಿಗೆ ಏನಾದರೂ ಚಿತ್ರ ಗೆಲ್ತು ಅಂತಂದರೆ ಯಶ್ಗೂ ಕೂಡ ಇದರಲ್ಲಿ ಜಾಕ್ಪಾಟ್ ಹೊಡೆಯುವಂಥ ಎಲ್ಲ ಸಾಧ್ಯತೆಗಳು ಇದೆ. ಯಾಕಂತಂದರೆ ವರ್ಲ್ಡ್ ವೈಡ್ ಆಗಿರುವುದರಿಂದ, ಭಾರತ ಅಲ್ಲ ವರ್ಲ್ಡ್ ವೈಡ್ ಆಗಿರೋದ್ರಿಂದ ಯಶ್ಗೆ ಜಾಕ್ಪಾಟ್ ಪಕ್ಕ ಅಂತ ಹೇಳಲಾಗ್ತಿದೆ. ಈ ಮಾಹಿತಿ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ. ಈ ಮಾಹಿತಿ ಇಷ್ಟವಾಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ನಮ್ಮನ್ನು ಫಾಲೋ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಈ ಮಾಹಿತಿ